ಟೈಮ್ ಇರಂಗಿಲ್ಲ, ಮನಿ ಇರ್ತೈತೆ, ಎನರ್ಜಿ ಇರ್ತದಂತೆ. ಹೌದಾ? ಲಾಸ್ಟ್ ಮುದುಕನ್ ಬಂದಾಗ ಟೈಮ್ ಇರ್ತೈತೆ, ಮನಿ ಇರ್ತೈತೆ, ಎನರ್ಜಿ ಇರಂಗಿಲ್ಲ ಅಂತ. ಇವಾಗ ನಮ್ಗೆ ಏನೇನೈತಿ ಈಗ? ಹೇಳಪ್ಪ ಜಲ್ದಿ. ಟೈಮ್ ಐತೆ, ಇನ್ನ ಏನೇನೈತೆ? ಎನರ್ಜಿ ಐತೆ. 8% ಇರೋಷ್ಟು ಎನರ್ಜಿ ಯಾವನಿಗಿಲ್ಲ. ಹೌದಾ? ಟೈಮ್ ಐತೆ, ಎನರ್ಜಿ ಐತೆ, ದುಡ್ಡಿಲ್ಲ, ನೋ ಪ್ರಾಬ್ಲಮ್. ಎನರ್ಜಿನ ಯೂಸ್ ಮಾಡ್ಕೊಂಡು, ಟೈಮ್ ಯೂಸ್ ಮಾಡ್ಕೊಂಡು ಆ ದರ್ಶನದ ಮೇಲೆ ಕೆಲಸ ಮಾಡಿದ್ರೆ ನಾವಲ್ಲಿ ಸೇರೋದಕ್ಕೆ ಆಗ್ತದೆ. ದ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಮನಿ ಇಲ್ಲ ಅನ್ನೋದೇ ನೋಡ್ತೀವಿ, ಆದ್ರೆ ಟೈಮ್ ನೋಡಂಗಿಲ್ಲ, ಎನರ್ಜಿ ನೋಡಂಗಿಲ್ಲ. ಏನ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಕಳೀತಾ ಇದ್ದೀರಾ ಏನಾನ ಇವತ್ತು? ಓಕೆ, ಇಫ್ ಯು ಡೋಂಟ್ ಸ್ಟ್ಯಾಂಡ್ ಫಾರ್ something, you will fall for anything. So it's important for each one of us to stand for something. Okay, you might not have a vision today, it's okay. Stand with a vision, with the vision of a person who is in your life, whom God has placed in your life. Amen? Are you understanding? So all these 12 disciples didn't have any vision in life. Our vision ಏನಾಗಿತ್ತು? ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿತ್ತು. ಒಬ್ಬನು ಡಾಕ್ಟರ್ ಕೆಲಸ ಮಾಡ್ತಾ ಇದ್ದ, ಇನ್ನೊಬ್ಬನು ಮೀನನ್ನು ಹಿಡಿತಾ ಇದ್ದ. ಅವ್ರಿಗೆ ಒಂದು ಕ್ಲಾರಿಟಿ ವಿಷನ್ ದೇವರು ಏನ್ ಮಾಡೋದು, ಯೇಸು ಕ್ರಿಸ್ತ ಏನ್ ಮಾಡೋದ ಕೊಟ್ಟ. ಓಕೆ, ಇವರು ಯೇಸು ಕ್ರಿಸ್ತನ ವಿಷನ್ ನ ಇಟ್ಕೊಂಡಾಗ ಯೇಸು ಕ್ರಿಸ್ತನ ವಿಷನ್ ಇತ್ತಿನ ವಿಷನ್ ಆಗ್ಬಿಡುತ್ತೆ, ಇವ್ರ ವಿಷನ್ ಆಗ್ಬಿಡುತ್ತೆ. ಏಮ್ಯಾನ್? ಇವತ್ತು ನಿನಗೆ ದರ್ಶನ ಇರದೆ ಹೋಗಿರ್ಬೋದು, ಆದ್ರೆ ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಲೈಫ್. ಆಯ್ತಪ್ಪ, ನೋ ಪ್ರಾಬ್ಲಮ್. ಇವಾಗ ದೇವರು ಒಂದು ವ್ಯಕ್ತಿಯನ್ನು ಇಟ್ಟಿದ್ದ ನಿನ್ ಜೀವಿತದ, ಆ ವ್ಯಕ್ತಿಯ ದರ್ಶನ ಆಗಿದೆ, ಆತನಿಗೆ ದರ್ಶನದಿಂದ ನಡೆಸಲ್ಪಡ್ತಾ ಇದೆ, ಆ ದರ್ಶನವನ್ನು ಇಟ್ಟ. ಯೋಶುವ ಏನ್ ಮಾಡ್ದ? ಮೋಶೆಯ ದರ್ಶನ ಇಟ್ಕೊಂಡು ನಡೆಸಲ್ಪಟ್ಟ. ಏಮನ್? ಅದಕ್ಕೆ ಯೋಶುವ ಬಿದ್ದಿಲ್ಲ. ಏಮನ್? ಇನ್ಫ್ಯಾಕ್ಟ್ ಯೋಶುವ ಇವತ್ತು ನೀನು ನಾನು ಕರ್ಕೊಂಡು ಹೋಗ್ಬೇಕಂದ್ರೆ ನನಗೆ ದರ್ಶನ ಅಂತ ಗೊತ್ತಿರಬೇಕು. ಇವತ್ತು ಬೆಂಗಳೂರು ನಾನು ಸುಮ್ಮನೆ ಕರ್ಕೊಂಡು ಹೋಗ್ತೀನ? ಬೆಂಗಳೂರು ನೋಡಿಲ್ಲ, ಬೆಂಗಳೂರಿಗೆ ಹೋಗಿಲ್ಲ ಅಂತಂದ್ರೆ ಹೆಂಗ್ ಕರ್ಕೊಂಡು ಹೋಗೋದು? ಏಮನ್? ಸೊ ಇವತ್ತು ಯು ಹ್ಯಾವ್ ಟು ಫೈಂಡ್ ಅ ವಿಷನ್. ಇದಾಯ್ತು, ಇವತ್ತು ಸೀರೀಸ್ ನಾನು ಫಿನಿಶ್ ಆಗೋಗಿ ಬಂದಿದೆ ವಿಷನ್ ಮತ್ತೆ ಮಿಷನ್ ಬಗ್ಗೆ. ಏಮನ್? ಇವತ್ತು ನಿನಗೆ ಇನ್ನ ದರ್ಶನ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ದರ್ಶನ ಇರೋರನ್ನ ಹುಡುಕು. ಏಮನ್? ದರ್ಶನ ಇರೋರನ್ನ ಹುಡುಕಿದಾಗ ನಿನಗೆ ದರ್ಶನ ಸಿಗ್ತದೆ. ಏಮನ್? ನಿನ್ನ ಜೀವಿತಕ್ಕೆ ಒಂದು ಮೀನಿಂಗ್ ಇರ್ತದೆ. ಏಮನ್? ನಾ ಲೆಟ್ಸ್ ಗೋ ಸಮ್ ಲಿಟಲ್. If you have no voice, you will become void. If you lack principalities, you will Principles. If you lack principles, you will be ridiculed. Underline that, principles. Amen. ನಿನಗೆ ಅನ್ನೋದೊಂದು ಸ್ಟ್ಯಾಂಡರ್ಡ್ಸ್ ಇರಬೇಕು. If you lack principles, you know, when you have a vision, you also need to have principles. ಒಂದು ಸ್ಟ್ಯಾಂಡರ್ಡ್ಸ್ ಇರಬೇಕು. ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂದ್ರೆ ಬಿದ್ದೋಗ್ಬಿಟ್ಟು ಟಕ್ ಅಂತ. Amen. Consistency should be one among that standard. Amen. ಒಂದು ಜಿಮ್ನಾಸ್ಟಿಕ್, ಒಂದು ಜಿಮ್ ವ್ಯಕ್ತಿಗೆ ಒಂದು ಸ್ಟ್ಯಾಂಡರ್ಡ್ ಏನಂದ್ರೆ ಫುಡ್ ಕರೆಕ್ಟ್ ಆಗಿ ತಿನ್ಬೇಕು, ಕ್ಯಾಲರೀಸ್ ಕರೆಕ್ಟ್ ಆಗಿ ಬರ್ನ್ ಮಾಡಬೇಕು, ಎಕ್ಸರ್ಸೈಸ್ ಕರೆಕ್ಟ್ ಆಗಿ ಮಾಡಬೇಕು. ಆಮೇಲೆ ಅರ್ಥ ಆಯ್ತಾ? ಅರ್ಥ ಆಗ್ತದ ನಿಮಗೆ? ಅರ್ಥ ಆಗ್ತದೆ? ಸೊ ನಾನೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡೆ. ನಾನು ನಮ್ಮ ಫ್ರೆಂಡ್ಸ್ ಅಂದ್ರೆ ಅನ್ಯ ಫ್ರೆಂಡ್ಸ್ ಅಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಆಗಿರಲಿ, ಅವ್ರ ಹತ್ರ ಜಾಸ್ತಿ ಹೋಗಿ ಮೀಟ್ ಆದರೆ ಅದಕ್ಕೆ ನಾನು ಸ್ಟ್ಯಾಂಡರ್ಡ್ ಕಳ್ಕೊಂತೀನಿ. ಓಕೆ, ಅವ್ರು ನನ್ನ ಸ್ಟ್ಯಾಂಡರ್ಡ್ಗೆ ರೀಚ್ ಆದರೆ ನೋ ಪ್ರಾಬ್ಲಮ್, ದೇವ್ರಿಗೆ ಸ್ತೋತ್ರ. ನಾನು ಅವ್ರ ಸ್ಟ್ಯಾಂಡರ್ಡ್ ರೀಚ್ ಆಗೋದಿಲ್ಲ. ಏಮನ್? ಎದಕ್ಕೆ? ಅವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂತ ಅಲ್ಲ, ಅರ್ಥ ಆಯ್ತಾ? ಅವ್ರನ್ನ ಪ್ರೀತಿ ಮಾಡಕ್ ಹೋಗಿ ನನ್ನ ಸ್ಟ್ಯಾಂಡರ್ಡ್ಸ್ ನ ಕಳ್ಕೊಳ್ಳೋದು ತಪ್ಪು. ಅರ್ಥ ಆಯ್ತಾ? ಓಕೆ, ಯು ಹ್ಯಾವ್ ಟು ಲವ್ ಎವ್ರಿಬಡಿ ಬಟ್ ಯು ಕಾಂಟ್ ಪ್ಲೀಸ್ ಎವ್ರಿಬಡಿ. ಅರ್ಥ ಆಯ್ತಾ? ಒನ್ ಆಫ್ ಮೈ ಸ್ಪಿರಿಚುವಲ್ ಫಾದರ್ ಆಲ್ವೇಸ್ ಯೂಸ್ ಟು ಟೆಲ್ ಮಿ, ಚರಿ, ಲವ್ ಎವ್ರಿಬಡಿ ಬಟ್ ಡೋಂಟ್ ಪ್ಲೀಸ್ ಎಲ್ಲರನ್ನ ಇಟ್ಕೋಬೇಡ. ಡೋಂಟ್ ಪ್ಲೀಸ್. Amen. You need to have standards. See, that's what it's saying. If you lack principles, you will be ridiculed. ನಿನಗೆ ಸ್ಟ್ಯಾಂಡರ್ಡ್ಸ್ ಅನ್ನೋದಿಲ್ಲ ಅಂದ್ರೆ ಎಲ್ಲರೂ ನಗ್ತಾರ, ನಿನ್ನ ಲೈಫೇ ಜೋಕ್ ಆಗ್ಬಿಡ್ತದೆ. Amen. Next. You must stand for something in life. You must have an opinion. If you sit in a fence, you will be fenced off. Get a thing which you love, doing or which you desire to do well as a goal. Okay. Be devoted to one thing at a time. Okay. Under ಬ್ರಾಕೆಟ್ ಹಾಕಿ, ಗೆಟ್ ಎ ಥಿಂಗ್ ಮುಂಚೆ ಬ್ರಾಕೆಟ್ ಹಾಕಿ, ಗೋಲ್ ವರೆಗೆ, ಗೋಲ್ ಹತ್ರ ಕ್ಲೋಸ್ ಮಾಡಬೇಡಿ.
ಓಕೆ, ಸೊ ಇಲ್ಲಿ ನಾವು ಹೆಲ್ಪ್ ಮಾಡ್ತಾ ಇದ್ದಾರೆ ಇವರು. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿನಗೆ ಇನ್ನ ಏನು ಗೊತ್ತಿಲ್ಲ ಅಂದ್ರೆ ದರ್ಶನ, ನಿನಗೆ ಯಾವ್ದು ಇಂಟ್ರೆಸ್ಟ್ ಐತೆ ಅದರಲ್ಲೇ ಹೋಗ್ಬೇಕು. ನಾನು ಅದೇ ಹೇಳ್ತಾ ಇದ್ದೆ ಮುಂಚೆಯಿಂದ, ಯಾವ್ದು ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀನು ಕೈ ಹಾಕು. ನೆಕ್ಸ್ಟ್ ನಾನು ಬಿ ಡಿವೋಟೆಡ್ ಟು ಒನ್ ಥಿಂಗ್ ಅಟ್ ಎ ಟೈಮ್. ಓಕೆ, ಒಂದಕ್ಕೆ ನೀನು ಫಿಕ್ಸ್ ಆಗು, ಎಲ್ಲದರ ಕೈ ಹಾಕಕ್ ಹೋಗಬೇಡ. ಇವು ಡ್ರಮ್ಸ್ ನೇರ್ಸ್ಕೊಂಡು ನಾವು ಡ್ರಮ್ಸ್ ಮೀದೇ ఉండಲ್ಲ, ಏನ ಕ್ಲೀನಾಗಿ ನೇರ್ಸ್ಕೊ, ಕ್ಲೀನಾಗಿ ಕಲಿ. ಸಿಂಗಿಂಗ್ ಕಲಿತೆ ಕ್ಲೀನಾಗಿ ಸಿಂಗಿಂಗ್ ಕಲಿ, ಅದಕ್ಕೆ ನೀನು ಡೆಡಿಕೇಟ್ ಮಾಡ್ಕೊ. ಏನ ಕ್ಲೀನಾಗಿ ವಿಡಿಯೋ ಮಾಡಬೇಕು, ವಿಡಿಯೋ ಸಿನಿಮಾಟೋಗ್ರಾಫರ್ ಸಿನಿಮಾ ತೆಗಿಬೇಕಂದ್ರೆ ಅದ್ರ ಮೇಲೆ ಕೆಲಸ ಇರಬೇಕು, ಎಲ್ಲದರ ಕೈ ಹಾಕಕ್ ಹೋಗ್ಬಾರ್ದು. ಏನ ಏನ ನೆಕ್ಸ್ಟ್ When you are devoted, you will have details. No one should be in doubt as to your opinion on certain issues. Be on a national issues. Be on a national issues, domestic matters, and among your colleagues, within your family, in a community, and where you live or operate. Amen. So when you are devoted to something, you will know about that thing. Okay, when it's always when I worship, okay, ನಾನು ಆರಾಧನೆ ಮಾಡುವಾಗ, when my devotion is towards Jesus, I will get to know about Jesus in a very detailed manner. Okay, for example, when you are devoted to a girl or a boy, be it a friendship, be it a relationship, whatever it is. So when you are devoted to that person, you will start getting to know about that person. So when you are devoted to a vision, for example, your vision is photography. When you are devoted to that, so you will start getting to know, like low light photography, bright light photography, no light photography. ಏನೇನು ಹೇಳ್ತಾವೆ ಅದರಲ್ಲಿ. ಸೊ ಅದರ ಬಗ್ಗೆ ನಿನಗೆ ಡಿಟೇಲ್ಡ್ ಆಗಿ ನಿನಗೆ ಮಾಹಿತಿಯನ್ನು ಸಿಗ್ತದೆ. ಅದಕ್ಕೆ ಓನ್ಲಿ ಬಿಕಾಸ್ ಯು ಆರ್ ಡಿವೋಟೆಡ್ ಟು ದಟ್. Amen? Are you getting my point? Next. Although you are supposed to listen to others and respect their ways, their views, you must take your stand after listening. Wow. ಇದು ಇಂಪಾರ್ಟೆಂಟ್ ನಮಗೆ. ಎದಕ್ಕೆ ಎಲ್ಲರೂ ಬಿದ್ದೋಗ್ತಾ ಇದಾರೆ ಅಂದ್ರೆ, ಎಲ್ಲರನ್ನ ಪ್ಲೀಸ್ ಮಾಡ್ತಾ ಇದಾರೆ, ಎಲ್ಲರನ್ನ ಪ್ಲೀಸ್ ಮಾಡಕ್ ಹೋಗ್ತಾ ಇದಾರೆ. ಓಕೆ, ಎಲ್ಲರನ್ನ ಪ್ಲೀಸ್ ಮಾಡಕ್ ಹೋಗಿ ಅವ್ರ ಪಾಯಿಂಟ್, ಅವ್ರ ವಿಷನ್ ಕಳ್ಕೊಂತಾ ಇದಾರೆ. ಏನ ಇಲ್ಲಿ ನೋಡ್ರಿ, ಆಲ್ದೋ ಯು ಆರ್ ಸಪೋಸ್ ಟು ಲಿಸನ್, ಎಲ್ಲರ ಒಪಿನಿಯನ್ಸ್ ಕೇಳಬೇಕು, ಆದ್ರೆ ನೀನ್ ಡಿಸೈಡ್ ಮಾಡಬೇಕು. ಆಸ್ ಅ ಲೀಡರ್ ಐ ಟೇಕ್ ಎವ್ರಿಬಡೀಸ್ ಒಪಿನಿಯನ್ಸ್. ನನ್ನ ಕಡೆ ಇರೋ ಲೀಡರ್ಸ್ ಎಲ್ಲರ ಒಪಿನಿಯನ್ಸ್ ಕೇಳ್ತೀನಿ, ಆದ್ರೆ ಎಲ್ಲರನ್ನ ಪ್ಲೀಸ್ ಮಾಡಂಗಿಲ್ಲ. ಸೊ ದೇವ್ರು ಏನ್ ಹೇಳ್ತಾನೆ, ನಾನು ಏನ್ ರೈಟ್ ಅಂತಂದ್ರೆ ಅದೇ ಡಿಸೈಡ್ ಮಾಡ್ತೀನಿ. ಅವ್ರು ಬೇಜಾರು ಪಟ್ಟರು ಕೂಡ ನೋ ಪ್ರಾಬ್ಲಮ್, ಒಂದ್ 2 ದಿವಸ ಬೇಜಾರು ಆಗ್ತಾರೆ, ಅದಾದ್ಮೇಲೆ ಅವ್ರಿಗೆ ಕ್ಲಾರಿಟಿ ಸಿಗ್ತದೆ. ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ನಷ್ಟ. ಏನ ಸೊ ನನಗೆ ಯಾರನ್ನ ಪ್ಲೀಸ್ ಮಾಡಕ್ಕಿಲ್ಲ. ಜೀಸಸ್ ನೆವರ್ ಪ್ಲೀಸ್ಡ್ ಎವ್ರಿಬಡಿ. ಜೀಸಸ್ ಪ್ಲೀಸ್ ಮಾಡ್ಬೇಕಂತಿದ್ದಿದ್ರೆ ಯೇಸು ಪ್ರಭು ಒಂದು ಐಸ್ ಕ್ರೀಮ್ ಶಾಪ್ ಇಟ್ಕೊಂತಿದ್ದ, ಅರುಣ್ ಐಸ್ ಕ್ರೀಮ್ಸ್ ಅಲ್ಲಿ ಒಂದು ಬಂಡಿ ತಪ್ಕೊಂಡು ಹೋಗ್ತಿದ್ದ ಯೇಸು ಪ್ರಭು, ರಂಡಿ 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 ಅಂತ. ಪ್ಲೀಸ್ ಮಾಡಕ್ ಹೋಗ್ಬೇಡ್ರಿ. ನಿನಗೆ ದರ್ಶನ ಆಯ್ತಾ, ಆ ದರ್ಶನ ಇಟ್ಕೊಂಡು ಹೋಗ್ಬಿಡು. ಕ್ರಿಶ್ಚಿಯನ್ಸೇ ಬಂದೆ నేను నన్ను క్రిటిసైజ్ ಮಾಡಿ, ఏం లేదు ఫిలిం తీయకూడదేమో, ఫిలింలో పోకూడదు, మీరు ఫిలింలు తీస్తారే. ಹೌದಾ? ನಿನಗೆ ಅನ್ನೋದು ಒಂದು ದರ್ಶನ ಇರಬೇಕು. ಏಮನ್ ಅರ್ಥ ಆಗ್ತಿದೇನಾ? ಅರ್ಥ ಆಗ್ತಿದೇನಾ? ಸೊ ಯಾರೋ ಬಂದು ಒಂದು ಮ್ಯೂಸಿಕ್ ಪ್ರೊಡ್ಯೂಸರ್, ಕ್ರಿಶ್ಚಿಯನ್ ಮ್ಯೂಸಿಕ್ ಪ್ರೊಡ್ಯೂಸರ್ ಇದ್ದಾನು. ಸೊ ಈತನಿಗೆ ಹೇಳಿದ್ರಂತೆ, ನೀನು ಫಿಲಿಮ್ದಾಗ ಹೊಡಿತಿ, ಚರ್ಚ್ನಾಗ ಹೊಡಿತಿ, ಅಟ್ಲ ಇಟ್ಲ ಅಂತ ಅಂದ್ರೆ, ಓಕೆ ಹೌದು ಹೊಡಿತೀನಿ, ನನಗೆ ಕರೆಕ್ಟ್ ಇದ್ರೆ ಕರೆಕ್ಟ್ ಅನ್ನಿಸ್ರೆ ದೇವ್ರು ನಡೆಸ್ಬೇಕಾದ್ರೆ ನಾನು ಹೊಡಿತೀನಿ, ಇಲ್ಲಾಂದ್ರೆ ಹೊಡೆಯೋಂಗಿಲ್ಲ. ನಾನು ಫಿಲಿಮ್ದಾಗ ಕೂಡ ಅನೇಕ ಮ್ಯೂಸಿಕ್ಸ್ ನಾನು ಹೊಡೆದಿಲ್ಲ, ಕೆಲವು ಮ್ಯೂಸಿಕ್ಸ್ ನಾನು ಹೊಡೆದಿದ್ದೆ. ಓಕೆ, ಹಂಗಂತ ಇವಾಗ ಕಾರ್ಪೆಂಟ್ರಿ ಕೆಲಸ ಮಾಡುವನು ಹಿಂದೂವರ ಮನೆಗೆ ಹೋಗಿ ಕಾರ್ಪೆಂಟ್ರಿ ಹೊಡಿತು ಮಾಡ್ತಾನೆ. ಹೌದಾ? ಹಿಂದೂ ಮನೆಗೆ ಹೋಗಿ ಕಾರ್ಪೆಂಟ್ರಿ ಮಾಡ್ತಾನೆ. ಹಂಗಂತ ಅವ್ನು ಹಿಂದೂ ಕಾರ್ಪೆಂಟರು ಕ್ರಿಶ್ಚಿಯನ್ ಕಾರ್ಪೆಂಟರ್ ಅಂತ ಹೇಳ್ತೀವ? ಹೇಳ್ತೀವ? ಸೊ ಅದು ಅವರ ವೃತ್ತಿ. ಒಂದು ಕ್ಯಾಮ್ರಾಮ್ಯಾನ್ ವೃತ್ತಿ. ಅವನು ಒಳ್ಳೆ ಪಿಕ್ಚರ್ಸ್ ನ ತೆಗಿತಾನೋ ಅವನಿಗೆ ಬಿಟ್ಟಿದ್ದು, ಅವನಿಗೆ ದೇವ್ರಿಗೆ ಬಿಟ್ಟಿದ್ದು. ಅರ್ಥ ಆಯ್ತಾ? ಸೊ ಇಂಥ ಪ್ರಯಾಣದಲ್ಲಿ ಅಂದ್ರೆ ನಿಮಗೆ ಏನಾದ್ರು ಒಂದು ಲೀಡರ್ ಇರ್ಬೇಕು ಕರೆಕ್ಟ್ ಆಗಿ. ಸ್ವಲ್ಪ ನಮ್ಗೆ ಏನಾಗ್ತದೆ ಅಂದ್ರೆ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ ಅನ್ನೋದು. ಅಣ್ಣ ಹೇಳ್ಬಿಡ ಕರೆಕ್ಟ್ ಲೀಡ್ ಮಾಡ್ಕೊಂಡು ಯಾವನಿಗೆ ಭಯ ಬಿಡೋದು ಅವಶ್ಯಕತೆ ಇಲ್ಲ. ಒಂದೊಂದ್ ಕಡೆ ನಾವೇನ್ ಮಾಡ್ತೀವಿ, ನನ್ನ ಓನ್ ಕಾನ್ಫಿಡೆನ್ಸ್ ಅಲ್ಲಿ ತಪ್ಪು ಮಾರ್ಗಗಳು, ತಪ್ಪು ನಿರ್ಣಯಗಳು ಮಾಡ್ಬಿಡ್ತೀವಿ. ದಾವಿದನು ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಟ್ಟಿರುವ ವ್ಯಕ್ತಿ ಆಗಿದ್ದ. ದಾವಿದನು ದೇವರ ಹೃದಯ ಅನುಸಾರನಾಗಿದ್ದ. ಆದ್ರೂ ಕೂಡ ಒಂದು ಯುದ್ಧವನ್ನು ಮಾಡ್ಬೇಕಂದ್ರೂ ಕೂಡ ಅದನ್ನ ಏನ್ ಮಾಡ್ತಾ ಇದ್ದಾರೆ, ಫಸ್ಟ್ ಪ್ರಾಫೆಟ್ ನತಾನಿಯಲ್ನ ಕನ್ಸಲ್ಟ್ ಮಾಡ್ತಿದ್ದ. ಆತನು 70 ಮಂದಿ ರೆಡಿ ಮಾಡಿದ್ದ.
ಈ 70 ಮಂದಿ ಹೋಗಿ 3,000 ಸಾಯಿಸ್ಕೊಂಡು ಬಾ ಅಂತ ಕೂಡ ಬರ್ತಿದ್ರು. ಅಂತ ಸ್ಕಿಲ್ಡ್ ವ್ಯಾರಿಯರ್ ಇವರು ಯಾರು? ದಾವೀದನ. ಆದ್ರೂ ಕೂಡ ದಾವೀದನ ಒಂದು ಯುದ್ಧ ಮಾಡ್ಬೇಕಂದ್ರೆ ಫಸ್ಟ್ ದೈವಿಕವಾಗಿರೋ ಕನ್ಸಲ್ಟೇಷನ್ ಬೇಕಾಗಿತ್ತು. ಆಮೆನ್. ಸೊ ಎಲ್ಲ ಒಂದು ರೀತಿಯಲ್ಲಿ ನಾವು ನಮ್ಮ ದರ್ಶನದಲ್ಲಿ ಹೋಗುವಾಗ ಹಿಂಗೆ ಸರಿಯಾಗಿ ಹೇಳ್ಬಿಟ್ಟು ಯಾರನ್ನ ಕೇರ್ ಮಾಡಬಾರ್ದಂತ. ಸೊ ಆ ಕೇರ್ ಮಾಡೋ ಟೈಮ್ ನಲ್ಲಿ ಏನಾಗ್ತದಂದ್ರೆ ನಿನ್ನಷ್ಟು ನಿನ್ ಪ್ರೈಡ್ ಅಲೋ ಮಾಡ್ಕೊಂಡ್ಬಿಟ್ಟು ನೀನೇ ಒಂದು ತಪ್ಪಾದ ನಿರ್ಣಯ ತಗೋಬಹುದು. ಅರ್ಥ ಆಯ್ತಾ? ಒಂದ್ ಕಡೆ ದೇವ್ರು ಹೇಳ್ತಾನ ದಾವೀದನಿಗೆ, ಯಾರು ನಂಬರ್ನ ಲೆಕ್ಕ ಹಾಕೋಕ್ ಹೋಗ್ಬೇಡ ನಿನ್ನ ಆರ್ಮಿನ ಅಂತಂದ್ರೆ ಈತ ದೊಡ್ಡಾತ ನಂಬರ್ ಲೆಕ್ಕ ಹಾಕಿ ಯುದ್ಧನೇ ಸೋತೋಗ್ಬಿಟ್ಟ. ಅರ್ಥ ಆಗ್ತದೇನ? ಸೊ ಲೀಡರ್ ಅನ್ನೋದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ಮತ್ತೆ ನಾನು ಆಮೇಲೆ ಬರ್ತೇನೆ. ಓಕೆ, ಡೌಟ್ಸ್ ಇದ್ರೆ ಅದನ್ನ ನಾನು ಕ್ಲಾರಿಫೈ ಮಾಡ್ತೇನೆ. ಆಮೇಲೆ ಸೊ ಇಲ್ಲಿ ನಾವೇನ್ ಹೇಳ್ತಾ ಇದ್ದೇನೆ, ರೆಸ್ಪೆಕ್ಟ್, ಎಲ್ಲರನ್ನ ರೆಸ್ಪೆಕ್ಟ್ ಮಾಡು, ವ್ಯೂಸ್ ಕನ್ಸಿಡರ್ ಮಾಡು, ಆದ್ರೆ ನಿನಗೆ ಡಿಸೈಷನ್ ಬಂದಾಗ ನೀನ್ ಡಿಸೈಡ್ ಮಾಡ್ಬೇಕು. ಬೇರೆಯವ್ರು ಬಂದು ಡಿಸೈಡ್ ಮಾಡೋದಲ್ಲ. ಕಿರಣ್ ಬಾಬು ಕಾರ್ಪೆಂಟರ್ ಜೈ ಅಂತ ನಾನು ಹೇಳೋದಲ್ಲ, ಅದ ಡಿಸೈಡ್ ಆಗ್ಬೇಕು. ಹೌದಾ? ಸುನಿಲ್ ಚೆನ್ನಾಗಿದೆ, ಸ್ಕೂಲ್ ಎಜುಕೇಶನ್ ಫೀಲ್ಡ್ ಸ್ಟ್ರೀಮ್ ನಾಗೆ ಹೋಗಂತ ಹೇಳ್ತೀನಿ ಅಷ್ಟೇ. ಆದ್ರೆ ಡಿಸಿಷನ್ ಬಂದಾಗ ಸುನಿಲ್ ತಗೋಬೇಕಾದ. ಆಮೇಲೆ ಅರ್ಥ ಆಗ್ತಿದೆನಾ? ಡಿಸಿಷನ್ ಎದಕ್ಕಂದ್ರೆ ದೇವರು ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಪ್ರಿವಿಲೇಜ್ ಏನ್ ಕೊಟ್ಟಾಗ ಗೊತ್ತಾ ಮನುಷ್ಯಗೆ? ಡಿಸೈಡ್ ಮಾಡೋದು. ಅರ್ಥ ಆಯ್ತಾ? ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ ಡಿಸಿಷನ್ ರೈಟ್ ಆಗಿ ಯೂಸ್ ಮಾಡ್ತೀಯಾ ನಿನಗೆ ಬಿಟ್ಟಿದ್ದು, ತಪ್ಪಾಗಿ ಯೂಸ್ ಮಾಡ್ತೀಯಾ ನಿನಗೆ ಬಿಟ್ಟಿದ್ದು. The reason why you are sitting here is because you decided to sit here. ಯಾರೋ ಫೋರ್ಸ್ ಮಾಡಿಲ್ಲ. ಫೋರ್ಸ್ ಮಾಡಿದ್ರು ಕೂಡ ನೀನು ಕೇಳಲಿಕ್ಕೆ ರೆಡಿ ಇಲ್ಲ ಅಂದ್ರೆ ನೀನು ಇಲ್ಲಿ ಕುಳಿತಿದ್ದಿಲ್ಲ, ಕುಂದರದೆ ಹೋಗ್ಬೋದಾಗಿತ್ತು. ಹೌದಾ? ಆದ್ರೆ ನೀನ್ ಡಿಸೈಡ್ ಮಾಡಿ, ಅದಕ್ಕೆ ನೀನು ಆಶೀರ್ವದಿಸಲ್ಪಡ್ತಾ ಇದೀಯ. ಯೋಶುವ ಡಿಸೈಡ್ ಮಾಡ್ದ ಮೋಶೆಯನ್ನ ಹಿಂಬಾಲಿಸ್ತೇನೆ ಅಂತ. ಅದಕ್ಕೆ ಏನ್ ಮಾಡ್ದ ಆತ? ವಾಗ್ದಾನ ದೇಶದಲ್ಲಿ ಕಾಲಿಡಕ್ಕೆ ಸಾಧ್ಯವಾಯಿತು. Amen. Problem with us is we are poor in decision making. We go with the majority. Okay? We go with the majority. ಎಲ್ಲರೂ ಎಷ್ಟು ಮಂದಿ ಜಾಸ್ತಿ ಕಡೆ ಇದ್ದಾರೋ ಅವ್ರ ಹತ್ರ ಹೋಗ್ತೀವಿ. ಇಲ್ಲ you have to go with something right. That is what I saw in the life of Elijah. ನಾನು ಎಲೈಜಾ ಕುರಿತಾಗಿ ಸ್ಟಡಿ ಮಾಡ್ತಾ ಇದ್ದೆ. ಎಲೀಜಾ ಯಾರನ್ನ ಪ್ಲೀಸ್ ಮಾಡ್ತಾ ಇದ್ದಿಲ್ಲ. ಎಲ್ಲ ಪ್ರವಕ್ತರು ಮಾರಲ್ಪಟ್ಬಿಟ್ಟಿದ್ರು. ಅವರು ದುಡ್ಡಿಗೆ ಅವರು ಸುಳ್ಳು ಪ್ರವಾದನೆ ಕೂಡ ಮಾಡಕ್ಕೆ ರೆಡಿ ಆಗ್ಬಿಟ್ಟಿದ್ರು, ಕೆಳಗೆ ಇಳಿದ್ಬಿಟ್ಟಿದ್ರು. ಆದ್ರೆ ಎಲಿಯನ್ ಮಾತ್ರ ಇಳಿದಿಲ್ಲ. ಎಲಿಯ ಒಂದು ಕಡೆ ಇದಾನೆ, ಒಂದು ಬಲಿಪೀಠದ ಬಾಟ ಮಾಡ್ಕೊಂಡು, ಇನ್ನೊಂದು ಕಡೆ 450 ಬಾಲ್ ಪ್ರಾಫಿಟ್ಸ್, ಬಾಲಿನ ಪ್ರವಕ್ತರು ಆ ಕಡೆ ಇದ್ದಾರೆ. ಇಲ್ಲಿ ಯಾರಿದಾರ? ಯಾರಿಲ್ಲ. ಎಲಿಯನ್ ಇದೆ. ಗಾಡ್ ವಿತ್ Elijah is the greatest majority. 450 ಆ ಕಡೆ ಇರ್ಬೋದು, 1000 ಮಂದಿ ಇರ್ಬೋದು. ಆದ್ರೆ ದೇವರು ನಿನ್ ಜೊತೆ ಇದ್ದಾಗ, ನೀನ್ ಕರೆಕ್ಟ್ ಆಗಿರುವ ನಿರ್ಣಯ ಮಾಡ್ಬೇಕಾದಾಗ ದೇವರು ನಿನ್ ಜೊತೆ ಇರ್ತಾನೆ. Amen. Amen. Next. On issues that border on probity, integrity. ಇಲ್ಲಿ ನೋಡಿ, ಅಂಡರ್ಲೈನ್ ಪ್ರಾಬಿಟಿ, ಇಂಟಿಗ್ರಿಟಿ, ಮಾರಾಲಿಟಿ, ಸಿನ್ಸಿಯಾರಿಟಿ, ಟ್ರೂತ್ಫುಲ್ನೆಸ್. ಅದು ಇಲ್ಲೇ ನಾವು ಬೀಳೋದು. ದುಡ್ಡಿಗೆ ತಕ್ಕಂತ ಬಿದ್ಬೋದು, ಮಾರಲ್ ವ್ಯಾಲ್ಯೂಸ್ ತಕ್ಕಂತ ಬೀಳ್ಬೋದು, ಸಿನ್ಸಿಯರಿಟಿಗೆ ತಕ್ಕಂತ ಬೀಳ್ಬೋದು. ಹೇಳ್ತಾರೆ ಎಲ್ಲರ ಮುಂದೆ, ಇದು ಬಾವುಂದಿ ಪಣ್ಣು ಕದ ಅಂತ ಹೇಳ್ತಾನ ಸಾತಾನ. ಆದ್ರೆ ನೀನು ಅದನ್ನ ಅವ್ರ ಮಾತು ನಂಬಿ ಬಿದ್ದಿ ಅಂದ್ರೆ ನೀನು ಅಷ್ಟೇ ಮೂರ್ಖವನು ಯಾರು ಇರಂಗಿಲ್ಲ. ವಾಕ್ಯದಿಂದನೇ ಬರ್ತಾನೆ ಸಾತಾನ. ವಾಕ್ಯದಿಂದನೇ ಬರ್ತಾನ. ಹೌದಾ? ಏನ್ ಮಾಡ್ದ ಸಾತಾನ ಬಂದು ತೋಟದಾಗ? ಇದು ತಿಂಡೆ ನೀರು ದೇವ್ರ ಲೈನಾಟ್ಲ ಇದ್ದಾರೆ. ಆದ್ರೆ ದೇವ್ರ ವಾಕ್ಯನೇ ಇತ್ತು, ಅವ್ರ ದೇವರ ಸ್ವರೂಪದಲ್ಲೇ ಮಾಡಲ್ಪಟ್ಟಿದ್ರು. ವಾಕ್ಯ ತಗೊಂಡೆ ನಿಮ್ಮನ್ನ ಬ್ಯಾಟಲ್ ಮಾಡಕ್ ಬರ್ತಾನ. ಮೊದಲು ನಿನಗೆ ಗ್ರಹಿಕೆ ಇರಬೇಕು, ಎದಕ್ಕೆ ಬೀಳಬೇಕು, ಎದಕ್ಕೆ ಬೀಳಬಾರ್ದು. ಇನ್ನೊಂದು ಹೇಳ್ತೇನೆ, ನೀನ್ ಪ್ರಸನ್ನತೆ ಹೊರಗಡೆ ಇದ್ದಾಗ ಮಾತ್ರ ಸಾತಾನ್ ಬಂದು ಅಟ್ಯಾಕ್ ಮಾಡ್ತಾನಂತಲ್ಲ. ಪ್ರಸನ್ನತೆಯಲ್ಲಿ ಇದ್ದಾಗಲೂ ಕೂಡ ಸಾತಾನ್ ನಿನ್ನ ಅಟ್ಯಾಕ್ ಮಾಡ್ತಾನೆ. ಎಸ್, ಆ ಏನೇನ್ ತೋಟ ಏನಾಗಿತ್ತು? ಪ್ರಸನ್ನತೆ ಆಯ್ತು. ಎಲ್ಲಿ ಬಂತು? ಸಾತಾನ್ ಹೊರ ಕರ್ಕೊಂಡು ಹೋದ್ನ ಅವುಗಳನ್ನ ಶೋಧಿಸಕ. ಒಳಗೆ ಬಂದ ರಾಜ.
ఏమే నీవు ఇట్లా చర్చ్లో కూర్చొని ఉండొచ్చు, చేయి ఎత్తి ఇచ్చిండొచ్చు వర్షిప్ లీడర్, కానీ నీ ఆలోచన ಎಲ್ಲಿರ್ತದೆ? ಮುಸುಕು ಎದ್ದು ಮನಸ್ಸು మీద ಅಂತ ಪಾಠದಾಗ ಇರ್ತದೆ, ಚರ್ಚ್ನಾಗೆ. ಹೌದಾ? ಇಲ್ಲಾಂದ್ರೆ ಮನಸ್ಸಲ್ಲಿ ಟಿ ಬಿ ಸೆಂಟರ್ ಮಾತ್ರ ಇರ್ತದೆ, ಕಾಗೆ ಪಾರ್ಕ್ನಾಗ ಇರ್ತದೆ. ಅರ್ಥ ಆಯ್ತಾ? ಪ್ರಸನ್ನತೆನಾಗೆ ಎದ್ದು ಪಾಪ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಗಾಡ್ ಯುವರ್ ಹಾರ್ಟ್, ಓಕೆ, ಬಿ ಆನ್ ಗಾಡ್ ಆಲ್ ಟೈಮ್ ಅಂತ ಹೇಳ್ತದೆ. ದೇವರ ವಾಕ್ಯನೇ ಹೇಳ್ತದಪ್ಪ, ನಾನೆಲ್ಲ ಹೇಳೋದು. ಆಮೆನ್ ಆಮೆನ್. ಸೊ ಈ ಇಶ್ಯೂಸ್ ನ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಸಾತಾನ. ನಿನ್ ಮಾರಲ್ ಇಶ್ಯೂಸ್ కొంచెం కదా డబ్బులు, నీతో కొంచెం కమిషన్ ఇంకా కొంచెం ఎక్స్ట్రా తీసుకో. అవునా? ఏమో పాస్టర్ ఆ రోజంతా చేపించుకుంటాడు, కొంచెమన్నా ఇట్లా జీతం ఇచ్చింటే అయిపోతున్నా కదా, అంత బాధ్యత కూడా పొందాం అనమాట. ఏమే రోజు పొద్దున్నుంచి ఉంటే కొంచెం సాయం చేయాలి. సాయం చేసేటప్పుడు దేవుడు ఇస్తే మాకు ఇచ్చేస్తామంట. అది తర్వాత ఏమైనా ನಿನ್ನ ಮಾರಲ್ ವ್ಯಾಲ್ಯೂಸ್ ಕಳ್ಕೋಬಾರ್ದು, ನಿನ್ನ ಸಿನ್ಸಿಯಾರಿಟಿ ಕಳ್ಕೋಬಾರ್ದು, ನಿನ್ನ ಇಂಟಿಗ್ರಿಟಿ ಕಳ್ಕೋಬಾರ್ದು. ಏಮಾ ನೀನು ಟ್ರೂತ್ಫುಲ್ನೆಸ್ನ ಕಳ್ಕೋಬಾರ್ದು. ಕಂಟಿನ್ಯೂ ಜಮೆ. People should be able to quote you and stick you in the necks out of you. Stick their necks out of you, not for you. ಅಂದ್ರೆ ನೀನು ಹೆಂಗ ಜೀವಿಸ್ಬೇಕಂದ್ರೆ ಹೆಂಗಿರ್ಬೇಕಂದ್ರೆ ಮನುಷ್ಯರನ್ನ ನಿನ್ನ ಎಕ್ಸಾಂಪಲ್ಸ್ ತಗೋಬೇಕು. ಏನೋ ಮನುಷ್ಯರನ್ನ ನಿನ್ನ ಎಕ್ಸಾಂಪಲ್ಸ್ ತಗೋಬೇಕು. ನಿನ್ಗೋಸ್ಕರ ಪ್ರಾಣ ಕೊಡೋದಕ್ಕೂ ಕೂಡ ಅಷ್ಟು ರೆಡಿ ಆಗಿರ್ಬೇಕು. ಏನ ಅರ್ಥ ಆಗ್ತದೇನು? ಅಂತ ಲೈಫ್ ನ ನೀನು ಲೀಡ್ ಮಾಡ್ಬೇಕು. ಒಂದು ವ್ಯಕ್ತಿಯ ಕುರಿತಾಗಿ ನನಗೆ ಎಕ್ಸಾಂಪಲ್ ಹೇಳಿದ್ದೆ ಒಂದ್ಸಲ. ಈತನ ಹೆಸರು ಪಾಸ್ಟರ್ ಸುಬಿ ಅಂತ. ಈತನ ಪಾಸ್ಟರ್ ಆದ್ರೆ ಮಾಡೆಲ್ ಫೋಟೋಗ್ರಾಫರ್. ಬಾಲಿವುಡ್ ನಲ್ಲಿ ದೊಡ್ಡ ದೊಡ್ಡ ಮಾಡೆಲ್ಸ್ ಫೋಟೋಗ್ರಫಿ ತೆಗಿತಾರೆ. ಸೊ ಈಸ್ ಅ ಫ್ರೆಂಡ್. ನಾನು ಇಲ್ಲಿ ಕರಿಬೇಕಂತಿದ್ದೆ ಅದನ್ನ ಒಂದ್ ದಿವಸ ಕಾನ್ಫರೆನ್ಸ್ ಮಾಡಿ. ಸೊ ಈ ಫೋಟೋಗ್ರಾಫರ್ ಟೆಸ್ಟ್ ಮನಿ ಹೇಳ್ತೀನಿ. ಈ ಫೋಟೋಗ್ರಾಫರ್ಗೆ ಒಂದು ಹೀರೋಯಿನ್, ಆಯ್ಮನ್ ಹೆಸರು ಹೇಳಂಗಿಲ್ಲ. ಓಕೆ, ಈ ಹೀರೋಯಿನ್ ಬಂದ್ಬಿಟ್ಟು ಈ ಫೋಟೋಗ್ರಾಫರ್ ಅಂದ್ರೆ ಪಾಸ್ಟರ್ ಫೋಟೋಗ್ರಾಫರ್, ಅದನ್ನ ವೃತ್ತಿನೇ ಫೋಟೋಗ್ರಫಿ. ಓಕೆ, ಪೀಟರ್ ಇದ್ದಂತ. ಹಾಗೆ ಈ ಹೀರೋಯಿನ್ ಬಂದ್ಬಿಟ್ಟು ಆಕೆ ಈ ಪಾಸ್ಟರ್ ಮುಂದೆ ಬಂದ್ಬಿಟ್ಟು ನಾನು ಫೋಟೋಸ್ ತೆಗಿಬೇಕು, ಮಾಡ್ಲಿಂಗ್ ಮಾಡ್ತೀನಿ ಅಂತ. ಸೊ ತೆಗಿತೀನಿ ಅಂತ. ಆದ್ರೆ ಇದನ್ಗೆ ಪಾಸ್ಟರ್ಗೆ ಅನ್ನೋದು ಒಂದು ಸ್ಟ್ಯಾಂಡರ್ಡ್ಸ್ ಇತ್ತು. ಸೊ ಇದನ್ನ ಏನಂತ ಅಂದ್ರೆ ನ್ಯೂಡಿಟಿ ಮಾತ್ರ ತೆಗಿಯಂಗಿಲ್ಲ, ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕೊಂಡು ತೆಗಿಯಂಗಿಲ್ಲ. ಈಗ ಏನ್ ಮಾಡ್ದಂದ್ರೆ, ಸೊ ಪಾಸ್ಟರ್ನ ಬಿಡಿಸಕ್ ಹೋಗಿ ಓಕೆ ಶಿ ಸ್ಟಾರ್ಟೆಡ್ ಆಕೆ ಅಗ್ರಿಮೆಂಟ್, ಇಲ್ಲ ಈ ಅಗ್ರಿಮೆಂಟ್ ಮಾಡಿಸ್ಕೊಂಡು ಮಾಡ್ಲಿಂಗ್ ಏನಿರಂಗಿಲ್ಲ, ನ್ಯೂಡಿಟಿ ಇರಂಗಿಲ್ಲ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಎಲ್ಲ ಬರ್ಸ್ಕೊಂಡ್ಬಿಟ್ಟು ಆತನ ಹತ್ರ ಫೋಟೋಗ್ರಫಿಗೆ ಹೋಗ್ತಾರೆ. ಒಂದು ಸೆಷನ್ ಮಾಡಿಸ್ಕೊಳ್ತಾರೆ. ಸೆಕ್ಷನ್ ಮಾಡಿಸ್ಕೊಂಡಿದ್ ಕೂಡಲೇ ಆಕೆ ಚೇಂಜ್ ಮಾಡ್ಬಿಡ್ತಾಳೆ. ಅಗ್ರಿಮೆಂಟ್ನಾಗ ಏನಿದೆ ಎಲ್ಲ ಆಪೋಸಿಟ್ ಮಾಡ್ಬಿಡ್ತಾಳೆ. ಸೊ ಈತ ಪಾಸ್ಟ್ ಏನ್ ಮಾಡ್ತಾನ, ತೆಗಿಯಂಗಿಲ್ಲ ಅಂದ್ರೆ ತೆಗಿಯಂಗಂತ ಪ್ಯಾಕ್ ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತಾನೆ. ಬಂದಾದ್ಮೇಲೆ ಓಕೆ ಫಸ್ಟ್ ಸ್ಟಾರ್ಟಿಂಗ್ ಏನೋ ಫೋಟೋಗ್ರಫಿ ತೆಗಿತಾರೆ, ಒಳ್ಳೆ ಫೋಟೋಗ್ರಫಿ ಸ್ಟಾರ್ಟಿಂಗ್ ಒಳ್ಳೆ ಫೋಟೋಗ್ರಫಿ ತೆಗಿತಾರೆ. ಆಮೇಲೆ ಬರ್ತಾ ಕರೆಕ್ಟ್ ಈಗ ಸ್ಟೋರಿ ನೆನಪು ಬರ್ತಾ ಆಕಿ ಶಿ ಸ್ಟಾರ್ಟೆಡ್ ಟೇಕಿಂಗ್ ಆಫ್ ಅವರ್ ಕ್ಲೋತ್ಸ್ ಅಂಡ್ ದೆನ್ ಶಿ ಸ್ಟಾರ್ಟೆಡ್ ಟು ಎಕ್ಸ್ಪೋಸ್ ಅವರ್ ಸೆಲ್ಫ್. ಸೊ ಈತಗೆ ಸರಿ ಆಗಂಗಿಲ್ಲ. ಈತ ಏನ್ ಮಾಡ್ತಾನೆ, ಮಾಸ್ಟರ್ ಪ್ಯಾಕ್ ಮಾಡಿ ಹೋಗ್ಬಿಡ್ತಾನೆ. ಹೋಗಿದ್ ಕೂಡಲೇ ನೆಕ್ಸ್ಟ್ ದಿನ ಈಕಿ ಬರ್ತಾಳೆ, ಆ ಹೀರೋಯಿನ್. ಈತನ ಆಫೀಸ್ ಬಂದು ನನ್ನ ಫೋಟೋಸ್ ಕೊಡು ಅಂತ ಹೇಳೋದು. ಓಕೆ ಬರ್ರಿ ಫೋಟೋಸ್ ಕೊಡ್ತೀನಿ ಅಂತಂದ್ರೆ ಬರ್ತಾಳೆ. ಸ್ಪೆಕ್ಸ್ ಹಾಕೊಂಡ್ ಬರ್ತಾಳ ಅಂತ. ಸ್ಪೆಕ್ಸ್ ಹಾಕೊಂಡು ಬಂದಿದ್ ಕೂಡಲೇ ಆಕೆ ಮುಂದೆ ಕುಂದಿರ್ತಾಳ ಅಂತ. ಕುಂತ್ರೆ ವಾಟ್ ಹ್ಯಾಪನ್ ವೈ ಆರ್ ಯು ವೇರಿಂಗ್ ಸ್ಪೆಕ್ಸ್ ಅಂತಂದ್ರೆ ಆಕೆ ಸ್ಪೆಕ್ಸ್ ತೆಗೆದ ಕೂಡಲೇ ಕಣ್ಣ ಕಡೆ ಒಂದು ಬಾತ್ ಯಾರು ತಪ್ಪಂತ ಹೊಡೆದಾಗ. ಸೊ ರಾತ್ರಿಗೆಲ್ಲ ನನಗೆ ನನ್ನ ಮನಸ್ಸಿಗೆ ಶಾಂತಿ ಇದ್ದಿಲ್ಲ. ಒಂದು ಹೋರಾಟ ನನಗೆ ಇತ್ತು. ನನ್ನ ಮಲಗಿದ್ದಾಗ ದೇವರು ಬಂದಂಗ ಆಗಿತ್ತು. ದೇವರು ಬಂದು ನನ್ನ ಹೊಡೆದಾಗ, ಕಪಾಳಕ್ಕೆ ಹೊಡೆದಂಗ ಆಗಿತ್ತು. ಒಂದು ಅಭಿಷಕ್ತನ ಕಡೆ ನೀನು ಅಂದ್ರೆ ಏನೋ ಅದೊಂದು ಅಂದ್ರೆ ಸ್ಟೋರಿ ಹೇಳ್ತೀನಿ. ಒಂದು ಅಭಿಷಕ್ತನ ಮುಂದೆ ನೀನು ಈಗ ಪ್ರವರ್ತಿಸಿದೀಯ ಅಂತ. ಸೊ ಆಕೆ ಬಂದು ನೆಕ್ಸ್ಟ್ ಡೇ ಬಂದು ಸಾರಿ ಕೇಳಿ ಆಕಿನ ಫೋಟೋಸ್ ಇಸ್ಕೊಂಡು ಹೋಗ್ತಾಳೆ. ಆಕೆ ರಕ್ಷಣೆಯಲ್ಲಿ ನಡೆಸ್ತಾನ ಆತ ಪಾಸ್ಟರ್. ಸೊ ನೀನ್ ಎಲ್ಲೇ ಇದ್ರು ಕೂಡ ನೀನ್ ಬೆಳಕಾಗಿರ್ಬೇಕು. ಎಲ್ಲೇ ಇದ್ರು ಕೂಡ ನೀನ್ ಸ್ಟ್ಯಾಂಡರ್ಡ್ಸ್ ಅನ್ನು ಕಳ್ಕೋಬಹುದು. ನೀನು ಮಾಡೆಲ್ ಫೋಟೋಗ್ರಫಿ ತೀಸ್ತೀನಿ, ನಾ ಕೂಡ ಮಾಡ್ಕೊಂಡ್ರಿ, వాళ్ళు కూడా ಮಾಡ್ಕೊಂಡ್ರಿ, వాళ్ళు డబ్బులు ఇస్తారు. ಇಲ್ಲ
ನಿನಗೆ ಅನ್ನೋದು ನಿನ್ನ ಸ್ಟ್ಯಾಂಡರ್ಡ್ಸ್ ಇರಬೇಕು. ಏನ ನಿನ್ ಅಂತ ಸ್ಟ್ಯಾಂಡರ್ಡ್ಸ್ ಇದ್ರೆ ಮನುಷ್ಯರು ಪ್ರಾಣ ಕೂಡ ಸಿದ್ಧರಾಗ್ತಾರೆ ನಿನಗೋಸ್ಕರ. ಎದಕ್ಕೆ ನಾನು ಪೀಟರ್ನ ಅಷ್ಟು ಟ್ರಸ್ಟ್ ಮಾಡ್ತೀನಿ ಅಂದ್ರೆ ಆ ಇಂಟಿಗ್ರಿಟಿನ ನೋಡಿ. ಎದಕ್ಕೆ ಜೆಸ್ಸಿನ ಅಂತ ಲೀಡರ್ಸ್ ದೇವ್ರು ನನಗೆ ಕೊಟ್ಟಿದ್ದಾನೆ ಅಂದ್ರೆ ಅವ್ರು ಆ ಇಂಟಿಗ್ರಿಟಿಯಲ್ಲೇ ಬೆಳೆದಾರೆ. ನಾನು ಕಲಿಸಿಲ್ಲ, ಅವ್ರು ನಿರ್ಣಯಿಸಿದ್ದಾರೆ. ಇವತ್ತು ನೀನು ನಿರ್ಣಯಿಸ್ಬೇಕು, ನೀವು ನಿರ್ಣಯಿಸ. ಇವಾಗ ಪೀಟರನ್ನೇ ಪ್ರಾಣ ಕೊಡಂದ್ರೆ ಕೊಡ್ತೇನೆ, ನಾನು ಅದಕ್ಕೆ ಪ್ರಾಣ ಕೊಡಂದ್ರೆ ಕೊಡ್ತೀನಿ. ದೇವ್ರ ವಾಕ್ಯ ಹೇಳ್ತೇನೆ, ನೀನೇ ಪ್ರಾಣ ಕೊಡದೆ ಹೋದ್ರೆ ಕ್ರೈಸ್ತವನಾಗಿದ್ದು ಏನು? ನೀನು ಪ್ರಾಣ ಕೊಡೋದ್ರಲ್ಲಿ ನೀನು ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನೋದು ಗೊತ್ತಾಗ್ತದೆ. ದಾವೀದನ ಜೊತೆ ಇರುವ ವ್ಯಕ್ತಿಗಳು ಅವ್ರು ಒಂದು ಗ್ಲಾಸ್ ನೀರಿಗೆ ಏನ್ ಮಾಡ್ತಾರ? ಬೆತ್ಲೆಹೇಮ್ ಹೋಗಿ ತಗೊಂಡ್ ಬರ್ತಾರಪ್ಪ, ಹೌದಾ? ನಾವು ಹೊರಗಡೆ ಹೋಗಕ್ ಕಷ್ಟ ಆಗ್ತದೆ. ಅವ್ರು ಬೆತ್ಲೆಹೇಮ್ ಹೋಗಿ ತಗೊಂಡ್ ಬಂದಾದ್ಮೇಲೆ ಬಿಸಾಕ್ತಾನಂತ, ನೀರು ಕೂಡ ಕುಡಿಯಂಗಿಲ್ಲ. ನೋಡ್ದ? ಅಂತ ಡೆಡಿಕೇಶನ್, ಅಂತ ಸಮರ್ಪಣೆ ನಿನಗಿರ್ಬೇಕು. Are you learning something today? Very good. Next. What a wonderful statement. See, even in your absence, ನಿನ್ನ ಆಬ್ಸೆನ್ಸ್ ಅಲ್ಲಿ ಇದ್ರು ಕೂಡ ಆತನ ಏನ್ ಮಾಡ್ತಾನಂದ್ರೆ ಮನುಷ್ಯ ನಿನಗೋಸ್ಕರ ಪ್ರಾಣ ಕೂಡ ರೆಡಿ ಇರ್ತಾರಂತ. ಒಂದು ಮನುಷ್ಯನ ಮುಂದೆ ಇದ್ದಾಗ ಆತನ ಬಗ್ಗೆ ಮಾತಾಡೋದಲ್ಲ, ಆತ ಮುಂದೆ ಇದ್ದಾಗ ಕೂಡ ಆತನ ಪರವಾಗಿ ನಿಂತು ಮಾತಾಡೋ ಕೆಪಾಸಿಟಿ ನಿನಗಿರ್ಬೇಕು. I am proud of my team. Okay, there were so many people who spoke against me. Okay, ನನ್ನ ವಿರುದ್ಧವಾಗಿ ಎಷ್ಟೋ ಮಂದಿ ಮಾತಾಡ್ದ, ಆದ್ರೆ ನನ್ನ ಟೀಮ್ ಅವರು ಎಸ್ಪೆಷಲಿ ನನ್ನ ಬಗ್ಗೆ ಚೆನ್ನಾಗಿ ನಂಬಿದವರು, ಗೊತ್ತಿದ್ದವ್ರು ಅವ್ರು ಏನ್ ಮಾಡಿದ್ರು ಅಂದ್ರೆ ನೇನ್ ಹೇಳಿದ್ರು ಕೂಡ ನನ್ ಬೊಗ್ಗಂಗಿಲ್ಲ. ಅದಕ್ಕೋಸ್ಕರ ದೇವರು ನನ್ಗೋಸ್ಕರ ನಿಂತಿರುವಾಗ ದೇವರು ಅವ್ರಿಗೋಸ್ಕರ ನಿಂತಿರ್ತಾರೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಯೋಶುವ ಯಾರಿಗೋಸ್ಕರ ನಿಂತ? ಮೋಶೆಗೋಸ್ಕರ ನಿಂತ. ಮೋಶೆ ಸತ್ತಾದ್ಮೇಲೆ ಕೂಡ ದೇವರು ಬಂದು ನಿಂದಿರ್ತಾನೆ ಯೋಶನ ಮುಂದೆ, ತಮ್ಮ ಏನಾಗತ್ತೆ ಪಿಕ್ಚರ್, ಅದಕ್ಕೆ ಡಬಲ್ ಮಾಡ್ತೀನಿ, ಟೆನ್ಷನ್ ತಗೋಬೇಡ ಅಂತೇಳಿ ದೇವರು ಯೋಶನ್ ಕಡೆ ನಿಂತ. ಯೋಶು ಏನಂದ? ಸೂರ್ಯ ನಿಂತೋಗ್ಲಿ ಅಂದ್ರೆ ನಿಂತೋಗ್ಬಿಡ್ತು. ಮೋಶೆ ಕೂಡ ಮಾಡಿಲ್ಲ ಅದು ಸ್ಟೋರಿ. ಅದಕ್ಕೆ 365 ದಿನಗಳು ಇದಾವೆ, 66 ಇರ್ಬೇಕಾಗಿತ್ತೇನೋ, ಹೌದಾ? ಅರ್ಥ ಆಯ್ತಾ? ಎಲ್ಲೋ ಅರ್ಧ ಲೀಪ್ ಇಯರ್. ಸೊ ನೀನ್ ಯಾವಾಗ ನಿನ್ ಲೀಡರ್ಸ್ಗೆ, ನೀನ್ ಯಾವಾಗ ನಿನಗೆ ದೇವರು ಅಪಾಯಿಂಟ್ ಮಾಡಿರುವ ವ್ಯಕ್ತಿಗಳಿಗೋಸ್ಕರ ನಿಂದಿರ್ತೀಯೋ, ನಿನ್ನ ಮಾರಲ್ ವ್ಯಾಲ್ಯೂಸ್ ಇಂದ, ಇಂಟಿಗ್ರಿಟಿ ವ್ಯಾಲ್ಯೂಸ್ ಇಂದ ದೇವರು ನಿನ್ಗೋಸ್ಕರ ನಿಂದಿರ್ತಾನೆ. There are so many stories I can tell you, like so many n number of stories. I stood for my spiritual father ಒಂದ್ಸಲ ಬಳ್ಳಾರಿಯಲ್ಲಿ ಒಂದು ಮೀಟಿಂಗ್ ಇಟ್ಟಿದಾಗ ಪಾಸ್ಟರ್ ಬಗ್ಗೆ ಫುಲ್ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ರು. ಸೊ ಅವಾಗ ನಾನು ನಿಂತಿದ್ದೆ. Amen. So ಇವತ್ತು their God is looking for people like that. Amen. See, look at this. So even in your absence, amen, in the presence of that leader you can talk with, hey Jaren atla Peter etla Peter na lakuna ನೀವೇ ಮಾಡೋದು. Amen. And that is very important. God looks at that. Next. In some crucial areas of your life, you must be predictable. In some crucial areas of life, underline that one part. Okay, predictable ಅಂದ್ರೆ guessing, forecast ಮಾಡೋದು. So there are times, okay, even with my life also, okay, even with my life, ನಾನು ಎಕ್ಸಾಂಪಲ್ ಕೊಡ್ತೇನೆ, ನನ್ನ ಲೈಫ್ ಎಕ್ಸಾಂಪಲ್ ಕೊಡ್ತೇನೆ. ಓಕೆ, ನಾನೇನ್ ಒಂದು ಸಿಚುವೇಶನ್ಸ್ ಬರ್ತಿರ್ತಾವ, ಅಲ್ಲಿ ಸಿಚುವೇಶನ್ಸ್ ಅಲ್ಲಿ ಡಿಸೈಡ್ ಮಾಡಕ್ ಆಗಂಗಿಲ್ಲ, ಡಿಸೈಡ್ ಮಾಡಕ್ ಕೂಡ ಏನಿರಂಗಿಲ್ಲ ಆಧಾರ. ನೀನು ಹೋಗ್ಲಿ ಗೆಸ್ ಇಂದ ಹೋಗ್ಬೇಕು. ಏನು? ಗೆಸ್ ಇಂದ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ದೇರ್ ವಾಸ್ ಅ ಟೈಮ್ ನಾನು ಫಾರೆಸ್ಟ್ ಕ್ವಾರ್ಟರ್ಸ್ ಅಲ್ಲಿ ರಾಡಿಕಲ್ಸ್ ಮಾಡ್ತಾ ಇರುವಾಗ, ಸೊ ನನಗೇನ್ ಬೇಕಾಯ್ತು, ದರ್ಶನ ಏನಾದ್ರು ಫೇಸ್ ಟು ಫೇಸ್ ನ ಕರಿಬೇಕಂತಿತ್ತು. ಓಕೆ, ಬಟ್ ವಾಸ್ ಕ್ಲಿಯರ್. ಆದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ, ಮೋಸಸ್ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಅಷ್ಟು ದೊಡ್ಡದು ಎದಕ್ಕ ಇವಾಗೆ ನಾವು ಸ್ಟಾರ್ಟ್ ಮಾಡೋದಾಗ ಅಂತಂದು ಅವರು ಚಿಕ್ಕ ಟೀಮ್ನ ಕಡಿಯಮ್ಮ ಅಂತ. ನನಗೆ ಇಲ್ಲ ಐ ವಾಂಟೆಡ್. ಸೊ ನಾನು ಒಬ್ಬನೇ ಕ್ಲಾರಿಟಿ ಆಗಿತ್ತು ನನಗೆ. ಆದರೆ ಇಲ್ಲಿ ಎಲ್ಲ ಈ ಕಡೆ ಎಷ್ಟು ಅಡ್ವೈಸಸ್ ಇದ್ವು, ಎಷ್ಟು ಸಜೆಷನ್ಸ್ ಇದ್ರು. ನಾನಂದ್ರೆ ನೋ, ವಿ ಹ್ಯಾವ್ ಬುಕ್ ದ ಡೇಟ್, ಲೆಟ್ಸ್ ಡೂ ಇಟ್. ಯಾರು ಕೆಲಸ ಮಾಡ್ತಾ ಇದ್ದಿಲ್ಲ, ಎಲ್ಲರೂ ಓದ್ತಾ ಇದ್ರು, ಇಬ್ಬರು ಮಾತ್ರ ಕೆಲಸ ಮಾಡ್ತಾ ಇದ್ರು. ಹೌದಾ? ಇಬ್ಬರು ಮಾತ್ರ ಕೆಲಸ ಮಾಡ್ತಾ ಇದ್ರು. ಆ ಇಬ್ಬರು ಕೆಲಸ
ಮಾಡ್ತಾ ಇದ್ರು ಕೂಡ ದೇವ್ರು ಬೇರೆಯವರ ಕಡೆಯಿಂದ ದುಡ್ಡನ್ನು ಕಲಿಸ್ತಾರೆ. ನಾನೇನ್ ಮಾಡಿದೆ, ಗೆಸ್ಟ್ ಮೇಲೆ ಹೋಗ್ಬಿಟ್ಟೆ, ಇಲ್ಲ ದೇವ್ರಂತ ನಂಬಿದ್ದೇನೆ ಅಂತ. ಓಕೆ, ನಾನು ಇನ್ನ ಅವಾಗ ಚಿಕ್ಕವನು. ಓಕೆ, ದಿಸ್ ಹ್ಯಾಪನ್ ಲೈಕ್ 4 years. 4 years. ಅಷ್ಟು ದೈವಿಕವಾಗಿರುವ ಇನ್ಸೈಟ್ ಕೂಡ ಇದ್ದಿಲ್ಲ ನನಗೆ ಇವಾಗಿದ್ದಷ್ಟು. ಆದ್ರೆ ಕೂಡ ನಾನು ಒಂದು ಗೆಸ್ಟ್ ಮೇಲೆ ಹೋದೆ. ಓಕೆ, ಐ ಪ್ರೇಡಿಟೆಡ್, ನೋ ಐ ಬಿಲೀವ್ ದಟ್ ದಿಸ್ ಇಸ್ ದ ಲಾರ್ಡ್ ಇಸ್ ಡೂಯಿಂಗ್ ಅಂತ. ಓಕೆ, ಹೋಗ್ಬಿಟ್ಟೆ. ನಾನು ಎಂತ ರೀತಿ ಹೋದ್ರೆ, ಗಾಡಿ ಮಾಡಿದ್ರು ಕೂಡ, ಗಾಡಿ ಮಾರ ಪರಿಸ್ಥಿತಿ ಬಂದ್ರು ಕೂಡ ಗಾಡಿ ಮಾರಿ ಮಾಡೋಣಂತ ಮೀಟಿಂಗ್ ಅಂತ ಪರಿಸ್ಥಿತಿ. ಗೆಸ್ ಮಾಡಿದ್ರೆ ಒಂದ್ ವೇಳೆ ಟಾರ್ಗೆಟ್ಸ್ ರೀಚ್ ಆವಾಗ ಆದ್ರೂ ಕೂಡ ನೀನು ಪ್ರೆಡಿಕ್ಟ್ ಮಾಡ್ಕೋಬಹುದು. ಓಕೆ ಫೈನ್, ಏಮನ್, ಫೈನ್, ಪ್ರಿಡಿಕ್ಟ್ ಮಾಡೋರು. ಏಮನ್. ಸೊ ಪೀಟರ್ ಈಗ ದೇವರು ಕರೆದಾಗ ನೀರಿನ ಮೇಲೆ ನಡೆಸಿದ ಅಂತ ಆತ ಗೆಸ್ಟ್ ಮಾಡ್ಕೊಂಡೇನೋ ಒಳಗಡೆ, ನಡಿಬೋದೇನೋ, ಯಾಕಂದ್ರೆ ದೇವ್ರು ಹೇಳಲ್ಲ, ಹೌದಾ? ಆತ ಗೆಸ್ಟ್ ಮಾಡ್ಕೊಂಡು ಆತ ಕಾಲ ಆಗ್ತಾನೆ, ಹೌದಾ? ಸೊ ದೇರ್ ಆರ್ ಸರ್ಟನ್ ಸಿಚುವೇಶನ್ಸ್ ಇನ್ ಅವರ್ ಲೈಫ್, ನಮ್ಮ ಜೀವಿತದಲ್ಲಿ ಅಂತ ಪರಿಸ್ಥಿತಿಗಳು ಬರ್ಬೋದು. ಆದ್ರೆ ನೀನು ಅಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಗೆಸ್ ಮಾಡಿ ಡಿಸೈಡ್ ಆಗ್ಬೇಕು. ನೆಕ್ಸ್ಟ್ ಪ್ರಾಕ್ಟಿಕಬಲ್. ಓಕೆ, ಯುವರ್ ಪ್ರಿನ್ಸಿಪಲ್ಸ್ ಅಂದ್ರೆ ನಿನ್ನ ನಿಯಮಗಳು ಏನಾದ್ರೆ ನೀನು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡಿದೆಯೋ ಅದು ಪ್ರಾಕ್ಟಿಕಬಲ್ ಅಂದ್ರೆ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗ್ಬೇಕು. ಓಕೆ, ಪ್ರಿನ್ಸಿಪಲ್ಸ್ ಅಂದ್ರೆ ಹೆಂಗಿರ್ಬೇಕಂದ್ರೆ ಅದು ಕೆಲಸ ಮಾಡಂಗಿರ್ಬೇಕು. ಕೆಲಸ ಮಾಡೋದ ಪ್ರಿನ್ಸಿಪಲ್ಸ್ ಇರಬಾರ್ದು. ಓಕೆ, ಗಾಲಿ ಮೇಲೆ ನಡೆಸ್ತಾನ ನಾವು ಪ್ರಿನ್ಸಿಪಲ್ ಎಸ್ಕೊಂಡು ಗಾಲಿ ಮೇಲೆ ನಡೆಸಕ್ಕೆ ಹೋದ್ರೆ ವೇಸ್ಟ್, ಹೌದಾ? ಪ್ರಿನ್ಸಿಪಲ್ಸ್ ಕೆಲಸ ಮಾಡಂಗಿರ್ಬೇಕು. ನೆಕ್ಸ್ಟ್, ವೆರಿ ಗುಡ್, ಅಂಡರ್ಲೈನ್ ದಟ್. ಪ್ರಿನ್ಸಿಪಲ್ಸ್ ದಟ್ ಆರ್ ನಾಟ್ ಪ್ರಾಕ್ಟಿಕಬಲ್ ಆರ್ ನಾಟ್ ಅಚೀವಬಲ್. ಓಕೆ, ಸೊ ನಿನಗೆ ಒಂದು ನಿಯಮಗಳಿರ್ಬೇಕು ನಿನ್ನ ಲೈಫಿಗೆ, ಸ್ಟ್ಯಾಂಡರ್ಡ್ ಸೆಟ್ ಆಗಬೇಕು. ಏಮೇನ್. ಸೊ ಆ ಪಾಸ್ಟರ್ ಬಗ್ಗೆ ಹೇಳ್ದಲ್ಲ, ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡಿದ್ದ ಅಂತ ಸ್ಟ್ಯಾಂಡರ್ಡ್ಸ್. ಪ್ರೊಫೆಷನ್ ಯಾವುದೇ ಇರ್ಬೋದು. ಓಕೆ, ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ಸ್ ಮಾಡಬೇಕು ಕಂಪಲ್ಸರಿ, ಹೌದಾ? ಪ್ರಾಫಿಟ್ಸ್ ಅತಿಯಾಗಿ ಪ್ರಾಫಿಟ್ ಮಾಡಿದ್ರೆ ಅದು ಪಾಪ. ನಿನಗೆ ಏನ್ ಬೇಕೋ ಅದು ಪ್ರಾಫಿಟ್ಸ್ ತಗೋ. ಅರ್ಥ ಆಯ್ತಾ? ಹ್ಯಾವ್ ಯು ಅಂಡರ್ಸ್ಟುಡ್?